ಮುಂದುವರೆದಂತೆ ಯತ್ನಾಳನ್ನ ಬಿಜೆಪಿ ಇಟ್ಕೊಂಡಿರೋದೇ ಬೊಗಳಿಸೋಕೆ ಅವರಿಗೆ ಬೇಕಾದಾಗ ಯತ್ನಾಳ ಬೇಕಾದಷ್ಟು ಆರೋಪಗಳನ್ನ ಮಾಡ್ತಾರೆ. ನಮ್ಮ ಮೇಲೆ ಆರೋಪ ಮಾಡೋಕ್ಕಾಗಿಯೇ ಬಿಜೆಪಿಯವರು ಯತ್ನಾಳವನ್ನ ಉಳಿಸ್ಕೊಂಡಿರೋದು. ಯತ್ನಾಳ್ ಬಿಜೆಪಿ ವಿರುದ್ಧ ಈ ಮೂಲಕ ಸಿಎಂ ಸಿದ್ದರಾಮಯ್ಯನವರು ವಾಗ್ದಾಳಿ ನಡೆಸಿದ್ದಾರೆ. ಯಡಿಯೂರಪ್ಪ ವಿಜಯೇಂದ್ರ ಮೇಲೆ ಯತ್ನಾಳ್ ಆರೋಪ ಮಾಡಿದ್ರು. ಆಗ ಯತ್ನಾಳ್ ಮೇಲೆ ಕ್ರಮ ತಗೊಂಡಿಲ್ಲ. ಅನಂತಕುಮಾರ್ ಹೆಗಡೆ ಮೇಲೆ ಕ್ರಮ ತೆಗೆದುಕೊಂಡ್ರಾ ಅಂತ ಸಿಎಂ ಕೇಳಿದ್ದಾರೆ. ಅನಂತಕುಮಾರ್ ಹೆಗಡೆ ಮೇಲೆ ಕ್ರಮ ತೆಗೆದುಕೊಂಡ್ರಾ ಅಂತ ಅವರು ಪ್ರಶ್ನೆ ಮಾಡಿದ್ದಾರೆ. ಅದಕ್ಕೆ ಕ್ರಮ ಅಂತಂದ್ರೆ ಅವ್ರಿಗೆ ಟಿಕೆಟೇ ಕೊಟ್ಟಿಲ್ಲ, ಅದಕ್ಕಿಂತ ಇನ್ನೇನು ಕ್ರಮ ಆಗಬೇಕು? ಯತ್ನಾಳ್ರನ್ನ ಬಿಜೆಪಿ ಇಳಿಸ್ಕೊಂಡಿರೋದೆ ಅವರು ಇದೇ ರೀತಿಯಾಗಿ ಇನ್ನೊಬ್ಬರ ಮೇಲೆ ಆರೋಪ ಮಾಡ್ಕೊಂಡು ಬೊಗಳ್ಳಿ ಅಂತ. ಹೀಗಂತ ಸಿದ್ದರಾಮಯ್ಯನವರು ಹೇಳೋ ಮೂಲಕವಾಗಿ ಯತ್ನಾಳ ಮಾತಿಗೆ ಕಡಿವಾಣ ಹಾಕ್ಲಿಕ್ಕೆ ಬಿಜೆಪಿ ಹತ್ರ ಆಗಲ್ಲ ಅನ್ನೋ ಅರ್ಥದಲ್ಲಿ ಹೇಳಿದ್ದಾರೆ. ಯತ್ನಾಳ್ ಅವರು ಬಿಜೆಪಿ ಅವರು ಇಟ್ಕೊಂಡಿರೋದು ಅವನ್ನೆಲ್ಲ ಇಷ್ಟೆಲ್ಲ ಇಂಡಿಸಿಪ್ಲಿನ್ ಮಾಡಿದ್ರು ಕೂಡ ಯಾಕೆ ಅವ್ರ ಮೇಲೆ ಏನು ಕ್ರಮ ತಗೊಳ್ಳದೆ ಇಟ್ಕೊಂಡಿದ್ದಾರೆ ಅಂತಂದರೆ ಅವ್ರನ್ನ ಬೊಗಳಿಸೋಕೆ ಇಟ್ಕೊಂಡಿರೋದು. ನಮಗೆ ಇವತ್ತಿನವ್ರಿಗೆ ಏನಾದ್ರು ಕ್ರಮ ತಗೊಂಡಿದ್ದಾರೆ. ಚೀಫ್ ಮಿನಿಸ್ಟರ್ ಇರುವಾಗಲೇ ಯಡಿಯೂರಪ್ಪನ ಮೇಲೆ 20,000 ಕೋಟಿ ರೂಪಾಯಿ ಹೊಡೆದ್ಬಿಟ್ಟಿದ್ದಾರೆ ಯಡಿಯೂರಪ್ಪನ ಮನೆಯಲ್ಲೇ ಅಂತ ವಿಜಯೇಂದ್ರ ಅಂತ ಹೇಳಿದ್ರು. ತಗೊಂಡ್ರ ಯತ್ನಾಳ್ ಅವರು ಬಿಜೆಪಿ ಅವರು ಇಟ್ಕೊಂಡಿರೋದು ಅವನ್ನೆಲ್ಲ ಇಷ್ಟೆಲ್ಲ ಇಂಡಿಸಿಪ್ಲಿನ್ ಮಾಡಿದ್ರು ಕೂಡ ಯಾಕೆ ಅವ್ರ ಮೇಲೆ ಏನು ಕ್ರಮ ತಗೊಳ್ಳದೆ ಇಟ್ಕೊಂಡಿದ್ದಾರೆ ಅಂತಂದರೆ ಅವ್ರನ್ನ ಬೊಗಳಿಸೋಕೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಶ್ರೀನಿವಾಸರಿಂದ. ಶ್ರೀನಿವಾಸ, ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸ್ತಾ ಯತ್ನಾಳ್ ಅವರ ಬಗ್ಗೆ ಅವರು ಮಾತನಾಡಿದ್ದಾರೆ. ಜೊತೆಗೆ ಅನಂತಕುಮಾರ್ ಹೆಗಡೆ ವಿಷಯವಾಗಿಯೂ ಕೂಡ ಪ್ರಶ್ನೆ ಮಾಡಿದ್ದಾರೆ. ಅನಂತಕುಮಾರ್ ಹೆಗಡೆ ವಿಷಯದಲ್ಲಿ ಅವ್ರು ಕೊಟ್ಟಂತಹ ಪ್ರತ್ಯುತ್ತರ ಅವ್ರಿಗೆ ಟಿಕೆಟ್ ಕೊಡದೇ ಇದ್ದದಕ್ಕೆ ಇದಕ್ಕಿಂತ ಏನ್ ಬೇಕಿತ್ತಂತೆ ಶಿಕ್ಷೆ? ದಿವ್ಯಾ, ಹೌದು, ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ಬಿಜೆಪಿ ನಾಯಕರ ವಿರುದ್ಧ ರಾಹುಲ್ ಗಾಂಧಿ ಅವರಿಗೆ ಏನು ಬೆದರಿಕೆಗಳನ್ನು ಹಾಕ್ತಿದ್ದಾರೆ ಆ ವಿಚಾರವಾಗಿ ಸಿದ್ದರಾಮಯ್ಯವರು ಮಾತನಾಡ್ತಾ ಹೇಳಿದ್ರು, ಯತ್ನಾಳ್ ಅವರನ್ನ ಬಿಜೆಪಿ ಇಟ್ಕೊಂಡಿರೋದೇ ಬೊಗಳಿಸ್ಕೋಸ್ಕರ, ಅಂದ್ರೆ ಬೇರೆಯವರ ವಿರುದ್ಧ ಮಾತನಾಡಿಕೋಸ್ಕರನೇ ಅವರನ್ನ ಇಟ್ಕೊಂಡಿದ್ದಾರೆ ಅನ್ನುವಂಥದ್ದು. ಯಡಿಯೂರಪ್ಪನವರ ಮೇಲೆ ಆರೋಪ ಮಾಡಿದ್ರು, ವಿಜೇಂದ್ರ ಮೇಲೆ ಯತ್ನಾಳ್ ಆರೋಪ ಮಾಡಿದ್ರು, ಯಾವುದೇ ಕ್ರಮಗಳನ್ನ ತೆಗೆದುಕೊಂಡಿಲ್ಲ. ಅದೇ ರೀತಿಯಾಗಿ ಸಂವಿಧಾನವನ್ನ ಬದಲಾವಣೆ ಮಾಡೋದಕ್ಕೆ ನಾವು ಬಂದಿದ್ದೇವೆ ಅನ್ನುವಂಥ ಮಾತುಗಳನ್ನ ಅಂದಿನ ಕೇಂದ್ರ ಸಚಿವರಾದಂತಹ ಅನಂತಕುಮಾರ್ ಹೆಗಡೆ ಅವರು ಹೇಳಿದ್ರು. ಅವರ ವಿರುದ್ಧವೂ ಕೂಡ ಕ್ರಮ ಆಗಿಲ್ಲ, ಅಂದ್ರೆ ಕೇಂದ್ರ ಸಚಿವರಾದಂತಹ ಸಂದರ್ಭದಲ್ಲಿ ಕ್ರಮ ಆಗಿಲ್ಲ. ಈ ಬಾರಿ ಅವರು ಸೋಲ್ತಾರೆ ಅನ್ನೋ ಕಾರಣಕ್ಕೆ ಟಿಕೆಟ್ ಕೊಟ್ಟಿಲ್ಲ ಅಷ್ಟೇ, ಅದು ಯಾವುದೇ ಕ್ರಮ ಅಲ್ಲವನ್ನೋ ರೀತಿಯಲ್ಲಿ ಬಿಜೆಪಿ ವಿರುದ್ಧ ವಾಗ್ದಾಳಿಗಳನ್ನು ಮಾಡಿದ್ರು. ಇನ್ನು ಮುನಿರತ್ನ ಕೇಸ್ ವಿಚಾರಕ್ಕೆ ಬರೋದಾದ್ರೆ ಕಾನೂನಿನ ಪ್ರಕಾರವೇ ಅವರ ವಿರುದ್ಧ ಕ್ರಮಗಳನ್ನು ತೆಗೆದುಕೊಂಡಿದ್ದೇವೆ. ಮುನಿರತ್ನ ಅವರ ಒಂದು ಏನು ಆಡಿಯೋ ಅದು ಲಭ್ಯವಾಗಿದೆ, ಆದ್ರೆ ಚನ್ನಾರೆಡ್ಡಿ ಕೇಸಲ್ಲಿ ಆಡಿಯೋ ಬಂದಿಲ್ಲ. ಆ ಕುಟುಂಬದ ಪರಶುರಾಮ್ ಅವರ ಕುಟುಂಬದವರು ಅವ್ರ ವಿರುದ್ಧ ಮಾತ್ರ ದೂರು ಕೊಟ್ಟಿರುವಂತದ್ದು. ಆದ್ರೆ ಇಲ್ಲಿ ವ್ಯಕ್ತಿಯನ್ನ ಮತ್ತೆ ಒಕ್ಕಲಿಗ ಸಮುದಾಯವನ್ನ ಮತ್ತೆ ಎಸ್ಸಿ ಸಮುದಾಯವನ್ನ ಮಹಿಳೆಯರಿಗೆ ಅವಹೇಳನಕಾರಿಯಾಗಿ ಮುನಿರತ್ನ ಅವರು ಮಾತನಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ದೂರಿನ ಮೇಲೆ ಚಲುವರಾಜ್ ಮತ್ತೆ ವೇಲುನಾಯಕ್ ಅವರ ದೂರಿನ ಮೇಲೆಗೆ ಕ್ರಮಗಳನ್ನು ತೆಗೆದುಕೊಂಡಿದ್ದೇವೆ. ಆ ಒಂದು ಅಧಿಕಾರಿಗಳಿಗೂ ಕೂಡ ಕಾನೂನಾತ್ಮಕವಾಗಿ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅನ್ನುವಂತ ಸೂಚನೆ ನೀಡಿದೆ ಅನ್ನೋದ್ರ ಮೂಲಕ ನಾವು ಯಾವುದೇ ದ್ವೇಷದ ರಾಜಕೀಯ ಮಾಡ್ತಿಲ್ಲ ಅನ್ನುವಂಥದ್ದನ್ನ ಸಿಎಂ ಅವರು ಸ್ಪಷ್ಟಪಡಿಸಿರುವಂತದ್ದು. ಥ್ಯಾಂಕ್ ಯು ಶ್ರೀನಿವಾಸ್ ನಿಮ್ಮೆಲ್ಲ ಮಾಹಿತಿಗೆ.